ನಮಸ್ಕಾರ ಸ್ನೇಹಿತರೆ, ಸ್ಪೋರ್ಟ್ಸ್ ಹಿಸ್ಟ್ರಿ ಕನ್ನಡದ ಮತ್ತೊಂದು ವಿಡಿಯೋಗೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಸ್ನೇಹಿತರೆ, ಇಂಡಿಯನ್ ಪ್ರೀಮಿಯರ್ ಲೀಗ್ ಆರಂಭವಾಗಿದೆ. ಈ ಒಂದು ಲೀಗ್ನಲ್ಲಿ RCB ಈಗಾಗಲೇ ಕಲ್ಕತ್ತಾ ನೈಟ್ ರೈಡರ್ಸ್ ವಿರುದ್ಧ ಗೆಲುವನ್ನು ಸಾಧಿಸುವ ಮೂಲಕ ಶುಭ ಆರಂಭವನ್ನು ಮಾಡಿದೆ. RCB ತನ್ನ ಎರಡನೆಯ ಪಂದ್ಯದಲ್ಲಿ CSK ತಂಡವನ್ನು ಎದುರಿಸಲಿದೆ. ಈ ಒಂದು ಪಂದ್ಯಕ್ಕೆ ಚೆನ್ನೈನ MA ಚಿದಂಬರಂ ಕ್ರೀಡಾಂಗಣ ಸಾಕ್ಷಿಯಾಗಲಿದೆ. ಈ ಒಂದು ಪಂದ್ಯದಲ್ಲಿ ವಿರಾಟ್ ಕೊಹ್ಲಿ ಅವರ ಮೇಲೆ ಎಲ್ಲರ ಕಣ್ಣುಗಳು ಇರಲಿವೆ. ಈ ವೇಳೆ ವಿರಾಟ್ ಕೊಹ್ಲಿ ಒಂದು ದೊಡ್ಡ ದಾಖಲೆಯನ್ನ ಬರೆಯುವ ಕನಸಿನಲ್ಲಿದ್ದಾರೆ. ವಿರಾಟ್ ಕೊಹ್ಲಿ ಸದ್ಯ ಭರ್ಜರಿ ಫಾರ್ಮ್ನಲ್ಲಿದ್ದಾರೆ. ಇವರು ಚಾಂಪಿಯನ್ ಟ್ರೋಫಿಯಲ್ಲಿ ಸ್ಥಿರ ಪ್ರದರ್ಶನವನ್ನು ನೀಡಿ ಎಲ್ಲರ ಗಮನವನ್ನು ಸೆಳೆದಿದ್ರು. ಅದೇ ರೀತಿ ಇದೇ ಪ್ರದರ್ಶನವನ್ನು IPLನಲ್ಲಿ ಮುಂದುವರಿಸಿದ್ದರು. ಆಡಿದ ಮೊದಲ ಪಂದ್ಯದಲ್ಲೇ ಕೋಲ್ಕತ್ತಾ ನೈಟ್ ರೈಡರ್ಸ್ನ ವಿರುದ್ಧ ಭರ್ಜರಿ ಅರ್ಧಶತಕವನ್ನು ಬಾರಿಸಿ ತಂಡದ ಗೆಲುವಿನಲ್ಲಿ ಮಹತ್ವದ ಕೊಡುಗೆಯನ್ನು ನೀಡಿದ್ದರು. ಈ ಒಂದು ಪ್ರದರ್ಶನವನ್ನು ಕಂಡು ಅಭಿಮಾನಿಗಳೆಲ್ಲರೂ ಫುಲ್ ಖುಷ್ ಆಗಿದ್ದರು. ಈಗ ಮತ್ತೊಮ್ಮೆ ಧೋನಿ ಸೈನ್ಯದ ಮುಂದೆ ವಿರಾಟ್ ಕೊಹ್ಲಿ ಬ್ಯಾಟ್ ಬೀಸಲು ಸಜ್ಜಾಗಿದ್ದಾರೆ. ಚೆನ್ನೈ ವಿರುದ್ಧದ ಪಂದ್ಯದಲ್ಲಿ ವಿರಾಟ್ ಕೊಹ್ಲಿ ಸ್ಥಿರ ಪ್ರದರ್ಶನವನ್ನು ನೀಡುವಲ್ಲಿ ಯಶಸ್ವಿಯಾದರೆ ಹಲವು ದಾಖಲೆಗಳನ್ನು ನಿರ್ಮಿಸಬಹುದು. ಆದರೆ ವಿರಾಟ್ ಕೊಹ್ಲಿ ಅವರ ಕಣ್ಣು ಮಾತ್ರ ಆ ಒಂದು ದಾಖಲೆಯ ಮೇಲೆ ಇದೆ ಅಂತಾನೆ ಹೇಳ್ಬೋದು. ಚೆನ್ನೈ ಸೂಪರ್ ಕಿಂಗ್ ವಿರುದ್ಧದ ಪಂದ್ಯದಲ್ಲಿ ವಿರಾಟ್ ಕೊಹ್ಲಿ ಇನ್ನ 55 ರನ್ಗಳನ್ನು ಬಾರಿಸುವಲ್ಲಿ ಯಶಸ್ವಿಯಾದರೆ ದೊಡ್ಡ ದಾಖಲೆಯನ್ನ ಬರೆಯಲಿದ್ದಾರೆ. ಈ ಒಬ್ಬ ಮಾಡಿದ ಮೊದಲ ಭಾರತೀಯ ಎಂಬ ಹೆಗ್ಗಳಿಕೆಗೆ ಕೂಡ ಪಾತ್ರರಾಗಲಿದ್ದಾರೆ. ಅದೇ ರೀತಿ ಭಾರತೀಯ ಬ್ಯಾಟರ್ ಯಾವೊಬ್ಬ ಕೂಡ ಈ ಒಂದು ಈ ಒಂದು ಸಾಧನೆಯನ್ನ ಮಾಡಿಲ್ಲ. ಸ್ನೇಹಿತರೆ, ಈ ಒಂದು ಸಾಧನೆಯನ್ನ ಮಾಡಲು ವಿರಾಟ್ ಕೊಹ್ಲಿ ಪ್ಲಾನ್ ಮಾಡಿಕೊಂಡಿದ್ದಾರೆ. ಇನ್ನು CSK ವಿರುದ್ಧದ ಪಂದ್ಯದಲ್ಲಿ ವಿರಾಟ್ ಕೊಹ್ಲಿ ಅವರ ಅಂಕಿ ಅಂಶಗಳು ಕೂಡ ಅಮೋಘವಾಗಿವೆ ಅಂತಾನೆ ಹೇಳ್ಬೋದು. ಸ್ನೇಹಿತರೆ, ವಿರಾಟ್ ಕೊಹ್ಲಿ ಚೆನ್ನೈ ವಿರುದ್ಧದ ಪಂದ್ಯದಲ್ಲಿ 55 ರನ್ ಸಿಡಿಸಿದಲ್ಲಿ T20I ಕ್ರಿಕೆಟ್ನಲ್ಲಿ 13,000 ರನ್ ಕಲೆ ಹಾಕಿದ ಬ್ಯಾಟರ್ಗಳ ಪಟ್ಟಿಗೆ ಎಂಟ್ರಿ ನೀಡಲಿದ್ದಾರೆ. ಸ್ನೇಹಿತರೆ, ವಿರಾಟ್ ಕೊಹ್ಲಿ 400 T20 ಪಂದ್ಯದಲ್ಲಿ 12,945 ರನ್ಗಳನ್ನು ಕಲೆ ಹಾಕಿದ್ದಾರೆ. ಈ ವೇಳೆ ಇವರ ಸರಾಸರಿ 31 ಆಗಿದೆ. ಇನ್ನು ಇವರ ಹೆಸರಿನಲ್ಲಿ 9 ಶತಕ ಹಾಗೂ 98 ಅರ್ಧ ಶತಕಗಳಿವೆ. ಸ್ನೇಹಿತರೆ, ವಿರಾಟ್ ಕೊಹ್ಲಿ CSK ವಿರುದ್ಧ ಈ ಒಂದು 55 ರನ್ಗಳನ್ನು ಬಾರಿಸಿದ್ದಲ್ಲಿ 13,000 ರನ್ಗಳನ್ನು ಸೇರಿಸಿ ಭಾರತದ ಏಕೈಕ ಬ್ಯಾಟರ್ 13,000 ರನ್ಗಳನ್ನು ಕಲೆ ಹಾಕಿದ ಬ್ಯಾಟರ್ ಎಂಬ ಸಾಧನೆಯನ್ನ ಕೂಡ ಮಾಡಲಿದ್ದಾರೆ. ಸ್ನೇಹಿತರೆ, T20 ಮಾದರಿಯಲ್ಲಿ ಅತಿ ಹೆಚ್ಚು ರನ್ಗಳನ್ನು ಬಾರಿಸಿದರ ಪಟ್ಟಿಯಲ್ಲಿ ಕ್ರಿಸ್ ಗೇಲ್ ಮೊದಲ ಸ್ಥಾನವನ್ನು ಕಂಡುಕೊಂಡಿದ್ದಾರೆ. ಇವರು ಆಡಿದ 463 ಪಂದ್ಯಗಳಲ್ಲಿ 14,562 ರನ್ಗಳನ್ನು ಕಲೆ ಹಾಕಿದ್ದಾರೆ. ಈ ವೇಳೆ ಇವರಲ್ಲಿ 22 ಶತಕ, ಅದೇ ರೀತಿ 88 ಅರ್ಧ ಶತಕಗಳಿವೆ. ಸ್ನೇಹಿತರೆ, ಇದೇ ರೀತಿ ಇವರ ಹಿಂಗಡೆ ಅಲೆಕ್ಸ್ ಹೇಲ್ಸ್ 494 ಪಂದ್ಯಗಳಲ್ಲಿ 13,610 ರನ್ಗಳನ್ನು ಕಲೆ ಹಾಕಿದರೆ, ಶೋಯಬ್ ಮಲ್ಲಿಕ್ 555 ಪಂದ್ಯಗಳಲ್ಲಿ 13,557 ರನ್ಗಳನ್ನು ಕಲೆ ಹಾಕಿದ್ದಾರೆ. ಅದೇ ರೀತಿ ಕೈರನ್ ಪೊಲಾರ್ಡ್ ರವರು 695 ಪಂದ್ಯಗಳಲ್ಲಿ 13,537 ರನ್ಗಳನ್ನು ಕಲೆ ಹಾಕಿದ್ದಾರೆ. ನಂತರ ವಿರಾಟ್ ಕೊಹ್ಲಿ ಅವರು 400 ಪಂದ್ಯದಲ್ಲಿ 12,945 ರನ್ಗಳನ್ನು ಕಲೆ ಹಾಕಿ 5ನೇ ಸ್ಥಾನದಲ್ಲಿದ್ದಾರೆ. ಸ್ನೇಹಿತರೆ, ವಿರಾಟ್ ಕೊಹ್ಲಿ ಈ ಒಂದು ಪಂದ್ಯದಲ್ಲಿ 55 ರನ್ಗಳನ್ನು ಪೂರೈಸಿದ್ದೇ ಆದಲ್ಲಿ ಈ ಒಂದು 13,000 ರನ್ಗಳನ್ನು ಕಲೆ ಹಾಕಿ ಈ ಒಂದು ಪಟ್ಟಿಯಲ್ಲಿ 5ನೇ ಸ್ಥಾನಕ್ಕೆ ಬರಲಿದ್ದಾರೆ. ಸ್ನೇಹಿತರೆ, ನಿಮ್ಮ ಪ್ರಕಾರ ವಿರಾಟ್ ಕೊಹ್ಲಿ ಚೆನ್ನೈನ ವಿರುದ್ಧ 55 ರನ್ಗಳನ್ನು ಕಲೆ ಹಾಕಿ ಈ ಒಂದು ಸಾಧನೆ, ಈ ಒಂದು ದಾಖಲೆಯನ್ನ ಬರೀತಾರ? ತಪ್ಪದೇ ಕಮೆಂಟ್ ಮಾಡಿ. ಸ್ನೇಹಿತರೆ, ನೀವು ಕೂಡ ವಿರಾಟ್ ಕೊಹ್ಲಿ ಅವರ ಅಭಿಮಾನಿಯಾಗಿದ್ದರೆ ವಿಡಿಯೋಗೆ ಒಂದು ಲೈಕ್ ಕೊಟ್ಟು, ನೀವು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಅನ್ನು ಆಗಿ. ಅದೇ ರೀತಿ ಈ ಒಂದು ವಿಡಿಯೋವನ್ನು ವಿರಾಟ್ ಕೊಹ್ಲಿ ಅವರ ಅಭಿಮಾನಿಗಳಿಗೂ ಕೂಡ ಶೇರ್ ಮಾಡಿ. ಇನ್ನು ಹೆಚ್ಚಿನ ಮಾಹಿತಿಗಳೊಂದಿಗೆ ಮುಂದಿನ ವಿಡಿಯೋಗಳಲ್ಲಿ ಸಿಗ್ತೇನೆ. ಧನ್ಯವಾದಗಳು.